ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 561. ಇವತ್ತಿನ ಕತೆ ಘನಮಹಿಮ ಗೋಪಾಲ. ನಮ್ಮ ಹರಿದಾಸರುಗಳು ಹಲವಾರು ಜನ ಇದ್ದಾರೆ. ಅದರಲ್ಲಿ ಗೋಪಾಲದಾಸರು ಸಹಿತ ಒಬ್ಬರು. ಅವರು 18ನೇ ಶತಮಾನದವರು. ಇವರು ಮೊದಲನೇ ಹೆಸರು ಬಾಗಣ್ಣ, ವಿಜಯದಾಸರ ಶಿಷ್ಯರು. ಇವರು ಊರು ರಾಯಚೂರು ಜಿಲ್ಲೆ ಮುದುಕಲ್ಲು. ಇವರು ಬದುಕಿನಲ್ಲಿ ಪರಿವರ್ತನೆ ಹೊಂದಿ ಹರಿದಾಸರಾಗಿ ಗೋಪಾಲ ವಿಠಲ ಅನ್ನೋ ಅಂಕಿತನಾಮದಲ್ಲಿ ಕೀರ್ತನೆಗಳನ್ನು ಸುಳಾದಿಗಳು ರಚಿಸಿದ್ದಾರೆ. ಅವರ ಒಂದು ರಚನೆ ಸೀಸ ಪದ್ಯದ ದಾಟಿಯಲ್ಲಿರೋದು ಒಂದು ರೀತಿ ಕವನದ ರೀತಿಯಲ್ಲೇ ಇದೆ. ಯಾವುದು? ಘನಮಹಿಮ ಗೋಪಾಲ. ನಮ್ಮ ಕೃಷ್ಣನ ಮಹಿಮೆಯನ್ನು ಹೇಗೆ ಕೊಂಡಾಡಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲು ಒಂದ್ಸಲಿ ಇದನ್ನು ಪೂರ್ತಿ ನಾನು ಓದ್ತೀನಿ, ಆಮೇಲೆ ಅದರ ಸ್ವಾರಸ್ಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಒಂದು ದಿನ ರುಕ್ಮಿಣಿಯ ಮಂದಿರಕ್ಕೆ ಶ್ರೀಕೃಷ್ಣ ಚಂದದಿಂದಲೇ ಬಂದ ಹರುಷದಿಂದ. ಹರಿಬರಲು ಕಾಣುತ್ತಾ ಸಿರಿಯುತ್ತಾ ಹರುಷದಲ್ಲಿ ಕರಪಿಡಿದು ಮಂಚದಲ್ಲಿ ಕುಳಿತುಕೊಂಡು ಮಡುದೆಲೆಯ ನೀಡುತ್ತಿರೆ ಮಡದಿಯ ಮುಖ ನೋಡಿ ಕಡು ಹರುಷದಲ್ಲಿ ಹಾಸ್ಯ ಮಾಡುತ್ತಿರಲು, ಬಡಗೊಲ್ಲನು ನಾನು, ದೊರೆಯ ಮಗಳು ನೀನು, ಮದುವೆಯಾಗಲು ಬಹುದೇ ಚದುರೆ ಪೇಳು. ಒಡಹುಟ್ಟಿದ ಅಣ್ಣನು ದೊರೆಮಗನ ಕರೆತಂದು ವರಪೂಜೆಯನ್ನು ಮಾಡೇ ಒಲ್ಲದೋದೆ. ಪರಪುರುಷನ ಕರೆದು ಬರೆದೆ ಎನಗೆ ಓಲೆ, ಪರದಿ ನೋಡಲು ಬಂದ ಬಂಡ ನಾನು. ಪರಮ ಮೂರ್ಖಳು ಎಂದು ತಿಳಿಯಲಿಲ್ಲ, ಬಡವರನ್ನು ಕಣ್ಣೆತ್ತಿ ನೋಡಲಿಲ್ಲ, ಗರುವಿ ಎಂತೆನುತ ಜನ ಪೇಳುವರಲ್ಲ. ವರದ ಗೋಪಾಲ ವಿಠಲ ಪೇಳಿದನೆ ಸೊಲ್ಲ. ಅಂದ ಮಾತನ್ನು ಕೇಳಿ ನೊಂದು ರುಕ್ಮಿಣಿ ತಾನು ಬಂದು ಮಾತನಾಡಿದಳು ಸುಂದರಾಂಗಿ. ಕಂದರ್ಪ ಜನಕನೇ, ಹಿಂದೆ ಆಡಿದ ಮಾತು ಇಂದು ಮರೆತು ಎನ್ನನೇ ನಿಂದಿಸುವುದೇ? ಕ್ಷೀರಸಾಗರದಲ್ಲಿ ಆಲದೆಲೆಯ ಮೇಲೆ ಬಾಲರೂಪದಿ ನೀನು ಮಲಗಿ ಇರಲು, ಬೇರೊಂದು ರೂಪದಲ್ಲಿ ಬದಿಯಲ್ಲಿ ನಾ ಕುಳಿತು ಬಹಳ ಮೃದುವಚನದಲ್ಲಿ ಮಾತನಾಡಿ ಭಕ್ತ ಭೀಷ್ಮಕನಿಗೆ ಪುತ್ರಿಯಾಗೂ ಎಂದೆನುತ ಅಪ್ಪಣೆ ಕೊಡಲು ನಾ ಅಲ್ಲಿ ಜನಿಸಿ ರುಕ್ಮಿಣಿ ಎನ್ನುತ್ತಲೇ ನಾಮಾಂಕಿತವ ಪಡೆದೆ. ಕೃಷ್ಣನೇ ಪತಿಯ ಆಗುವನು ಎಂದು ಮಿಕ್ಕ ರಾಜರಿಗೆ ನಾ ತಕ್ಕವನೇ ಪೇಳು. ಭಕ್ತವತ್ಸಲನೆ ನೀ ಕರುಣಿಸೆಂದು, ಸೃಷ್ಟಿ ಸ್ಥಿತಿಗಳಿಗೆ ನೀ ಕಾರಣನೆಂದು ರಕ್ಷಿಸೋ ಗೋಪಾಲ ವಿಠಲನೆ ಬಂದು. ಅಷ್ಟಲಕ್ಷ್ಮಿಯರುಳು ಅಧಿಕಳು ನೀನೆಂದು ವಕ್ಷಸ್ಥಳದೊಳಿಟ್ಟು ರಕ್ಷಿಸಿದನೆ. ಅಟ್ಟಿ ನಿನ್ನನುಜ ಬರೆ ಅವನ ಬಲವನ್ನು ಮುರಿದೆ. ಪಟ್ಟಧರಿಸಿ ಎಂದು ನಿನ್ನ ತಂದೆ ಕೊಟ್ಟಳು ದಾನವನು ಸುರಮುನಿಗೆ. ಆ ಭಾಮೆ ಶ್ರೇಷ್ಠಳನ್ನು ಮಾಡಿ ನಾ ಬಿಡಿಸಿಕೊಂಡೆ. ರೂಪು ಯೌವನದಿ ಮೆರೆವ ಭಾಮೆ ಗರ್ವವ ಮುರಿದೆ. ಸೀತೆ ರೂಪವ ಧರಿಸಿ ಕೀರ್ತಿ ತಂದೆ. ಗೋಕುಲದ ಸ್ತ್ರೀಯರಿಂದ ಅಧಿಕಳೆಂದು ಕೋಪ ಬಿಡೆ ಹಾಸ್ಯವನ್ನು ನುಡಿದನೆಂದು, ಲೋಕ ಸೃಷ್ಟಿಸಲು ನೀ ಮಾಯೆ ಎಂದು ಗೋಪಾಲ ವಿಠಲನು ಕೈಪಿಡಿದನೆ ಬಂದು. ಎಷ್ಟು ಜನ್ಮದಿ ತಪವಗೈದನೋ ನಾ ಕಾಣೆ, ಅಚ್ಯುತಾನಂತಗೆ ಅರಸಿಯಾದೆ. ಸಪ್ತೆರಡು ಲೋಕಗಳ ಕುಕ್ಷಿಯಲ್ಲಿಟ್ಟು ಕಪಟ ಸೂತ್ರಧಾರಿಯಂತೆ ನಟಿಸುತ್ತಿರುವಿ. ಜಗದೀಶ, ಅರಕ್ಷಣವೂ ಅಗಲದೆ ನಾನಿನ್ನ ಉಗುರ ಕೊನೆ ಮಹಿಮೆ ತಿಳಿಯದೋದೆ. ನಿಮ್ಮ ನಾಭಿಲಿ ಪಡೆದ ಬ್ರಹ್ಮ ಬಲ್ಲನು ಮಹಿಮೆ, ನಿಮ್ಮ ಭಕ್ತನು ವಾಯು ಬಲ್ಲನಿದನು. ಸರಸ್ವತಿ, ಭಾರತಿ, ಗರುಡ, ಶೇಷ, ರುದ್ರ, ಸುರಪತಿಯು ಮುಖ್ಯ ದೇವತೆಗಳಿಗೆಲ್ಲ ತೃಣಜೀವ ಮೊದಲು ಕಮಲಜನವರೆಗೂ ಎಣಿಸಲಾರರು. ಈಗ ನಿಮ್ಮ ಗುಣವ ಘನಮಹಿಮ ಗೋಪಾಲ ವಿಠಲ ವಂದಿಸುವೆ. ನೋಡಿ ಎಷ್ಟು ಚಂದದಿಂದ ಸಾಕ್ತಾ ಹೋಗ್ತಾ ಇದೆ ಕತೆ. ಜೊತೆಗೆ ಘನಗೋಪಾಲನ ಮಹಿಮೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಒಂದು ದಿನ ರುಕ್ಮಿಣಿಯ ಮಂದಿರಕ್ಕೆ ಶ್ರೀಕೃಷ್ಣ ಚಂದದಿಂದಲೇ ಬಂದು ಹರ್ಷದಿಂದ. ಒಂದಿನ ನಮ್ಮ ದ್ವಾರಕಾಧೀಶ ಶ್ರೀಕೃಷ್ಣ ಎಲ್ಲಿಗೆ? ಅವರಿಗೆ 8 ಜನ ರಾಣಿಯರು, 8 ಜನ. ರುಕ್ಮಿಣಿಯ ಅಂತಃಪುರಕ್ಕೆ ಬಂದ. ಸಂತೋಷದಿಂದ ಬಂದಿದ್ದಾನೆ. ಅವನು ಬಂದ ಕೂಡಲೇ ಇವಳಿಗೂ ಸಂತೋಷ. ಬಹಳ ಚಂದ. ಮೊದಲೇ ಕೃಷ್ಣ ಚಂದದಿಂದಲೇ ಬಂದ ಹರ್ಷದಿಂದ. ಚಂದ, ಬಹಳ ಚಂದ, ಸುಂದರಕ್ಕ ಬಂದ. ಆವಾಗ
ಹರಿ ಬಂದು ಕೃಷ್ಣ ಬಂದು ಸಿರಿ ಲಕ್ಷ್ಮಿ, ಹಿಂದಿನ ದಿನದಲ್ಲಿ ಲಕ್ಷ್ಮಿ ಆದವಳು ಈ ರುಕ್ಮಿಣಿಯಾಗಿದ್ದಾಳೆ. ಅವಳು ಕೃಷ್ಣನನ್ನು ನೋಡ್ತಿದ್ದಾಗೆ ಸಂತೋಷದಿಂದ ಬಂದಳು, ಕೈ ಹಿಡಿದ್ಲು, ಕರ್ಕೊಂಡು ಹೋಗಿ ಮಂಚದ ಮೇಲೆ ಕೂರಿಸಿದ್ಲು. ಏನು ಮಾಡ್ತಿದ್ದಾಳೆ? ಚಿಗುರಾದ ವಿಳ್ಳೆಯವನ್ನು ಅವನಿಗೆ ಮಡ್ಚಿ ಮಡ್ಚಿ ಕೊಡ್ತಾ ಇದ್ದಾಳೆ. ಈತ ಸರಸಿ ಗಂಡ ಹೆಂಡತಿ ಕೂತಿದ್ದಾರೆ. ಅವಳು ಕೊಟ್ಟಂಥ ವೀಳ್ಯವನ್ನು ಈತ ಬಾಯಲ್ಲಿ ಅಗಿತಾ ಇದ್ದಾನೆ. ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ. ಆಗ ತಮಾಷೆ ಮಾಡಿದ, ಕಡು ಹಾಸ್ಯ ಮಾಡುತ್ತಿರಲು. ಏನು ಅತಿಯಾಗಿ ತಮಾಷೆ ಮಾಡ್ತಿದ್ದಾನೆ, ವಿನೋದ. ಅಲ್ಲ, ಬಡಗೊಲ್ಲನು ನಾನೊಬ್ಬ ಸಾಮಾನ್ಯ ಗೊಲ್ಲನ ಮಗ, ದೊರೆಯ ಮಗಳು ನೀನು. ಅಲ್ಲ ದೇವಿ, ನಿಮ್ಮ ತಂದೆ ಯಾರು? ವಿದರ್ಭ ದೇಶದ ಮಹಾರಾಜ ಭೀಷ್ಮಕ, ಹೌದಾ? ನೀನು ಮದುವೆಯಾಗಲು ಬಹುದೇ ಚದುರೆ ಪೇಳು. ಅಲ್ಲ, ನೀ ಜಾಣೆ ಚದುರೆ ಅಂದರೆ. ನನ್ನಂಥ ಬಡಗೊಲ್ಲನು ಮದುವೆ ಆಗಕ್ಕೆ ಬಂದಿಯಲ್ಲ, ರಾಜಕುಮಾರನೆಲ್ಲ ಬಿಟ್ಟು. ನಿಮ್ಮ ಅಣ್ಣ, ಒಡ ಹುಟ್ಟಿದ ಅಣ್ಣ ಯಾರು? ರುಕ್ಮಿ, ಅವನಿಗೆ ಗೆಳೆಯ ಯುವರಾಜ ಯಾರು? ಚೇದಿ ದೇಶದ ರಾಜ ದಮಘೋಷನ ಮಗ ಯುವರಾಜ ಶಿಶುಪಾಲ. ಅವನನ್ನು ಮದುವೆ ಮಾಡಬೇಕು ಅಂತ ಕರ್ಕೊಂಡು ಬಂದು ವರಪೂಜೆಗೆ ಅಂತ ಕಂದು ಕೂಡಿಸಿದ್ರೆ ನಿಮ್ಮ ಅಣ್ಣನೇ ಕರ್ಕೊಂಬಂದಿದ್ದಾನೆ. ವರಪೂಜೆಯನ್ನು ಮಾಡಿ ಒಲ್ಲೋದು ಹೋದೆ. ಅವನು ವರಪೂಜೆ ಮಾಡೋಕ್ಕೆ ಹೋದರೆ ಬೇಡ ಬೇಡ ಅಂತ ನೀನು ಬಿಟ್ಟು ಬಂದುಬಿಟ್ಟು. ಅಷ್ಟೆಲ್ಲ ಏನು ಮಾಡಿದಿ? ಪರಪುರುಷನ ಕರೆದು ಬರದೆ ಎನಗೆ ಓಲೆ. ನಾನು ಪರಪುರುಷ, ನನ್ನ ನೀನು ನೋಡೇ ಇಲ್ಲ, ಅದೇನೋ ಎಂತೋ ನೀನೇನು ಮಾಡಿದೆ? ಒಬ್ಬ ದೂತನ ಕೈಲಿ ಓಲೆಯನ್ನು ಕೊಟ್ಟು ಕಳಿಸ್ಬಿಟ್ಟು ನೀನೇ ಗತಿ ನೀನೇ ಅಂಥೇಳಿ. ನಾನೇನು ಮಾಡಿದ್ದೀನಿ? ಬರದೆ ನೋಡಲು ಬಂದ ಬಂಡ ನಾನು. ನಾನು ಸ್ವಲ್ಪ ಲಾಚಿಕಿಲ್ದೆ ಇದ್ದವನು. ಯಾರಾದರೂ ಕರೆದ್ರೆ ಅಯ್ಯೋ ಸುಂದರಿ ಯಾರೋ ಬರೆದಿದ್ದಾಳೆ ಅಂತೇಳಿ ಬಂಡ್ ತಂದಿದ್ದು ನಾನು ಬಂದೇ ಬಿಟ್ಟೆ ನೋಡು ಸುಂದರಿ. ಅವಾಗ ನನಗೆ ಗೊತ್ತಾಗಲಿಲ್ಲ, ಪರಮ ಮೂರ್ಖಳು ನೀನು ಅಂತ ಗೊತ್ತಾಗಲೇ ಇಲ್ಲ. ಜನ ನಿನ್ನ ಬಗ್ಗೆ ಏನೇನು ಮಾತಾಡ್ಕೊಡ್ತಾರೆ ಗೊತ್ತಾ? ಬಡವರನ್ನು ಕಣ್ಣೆತ್ತಿ ನೋಡಲಿಲ್ಲ ಗರುವಿ. ಲಕ್ಷ್ಮೀದೇವಿ ಇವಳಿಗೆ ಅಹಂಕಾರ ಯಾವುದು? ಹಣದ್ದು. ಇವಳು ಬಡವರ ಜನಗೆ ತಲೆ ಎತ್ತೇ ನೋಡಲ್ಲ ಅಂತ ಹೇಳ್ತಾರಲ್ಲ, ಏನು ಹೇಳಿ ಅಂಥೇಳಿ ಕೃಷ್ಣ ರುಕ್ಮಿಣಿಯನ್ನು ಛೇಡಿಸ್ದ. ಆಗ ರುಕ್ಮಿಣಿ ನೊಂದ್ಕೊಂಡು ಹೇಳಿದ್ಲು. ಅಂದ ಮಾತನ್ನು ಕೇಳಿ ನೊಂದು ರುಕ್ಮಿಣಿ ತಾನು ನೊಂದ್ಕೊಂಡು ಹೇಳಿದ್ಲು. ಬಂದು ಮಾತನಾಡಿದಳು ಸುಂದರಾಂಗಿ. ಸುಂದರಿ ಬಂದು ಮಾತಾಡಿದ್ದಾಳೆ. ಕಂದರ್ಪ ಜನಕನೇ, ಹಿಂದೆ ಆಡಿದ ಮಾತು ಇಂದು ಮರೆತು ಎನ್ನನೆ ನಿಂದಿಸುವುದೇ? ಕಂದರ್ಪ ಅಂದರೆ ಮನ್ಮಥ. ಮನ್ಮಥನ ತಂದೆ ಯಾರು? ಕೃಷ್ಣ. ಅಪ್ಪ, ಮನ್ಮಥನ ತಂದೆಯೇ ನೋಡು, ಹಿಂದೆ ಆಡಿದ ಮಾತನ್ನೆಲ್ಲ ನೀನೇ ಮರೆತು ಬಿಟ್ಟು ಈಗ ನನ್ನನ್ನೇ ಹೀಯಾಳಿಸ್ತಾ ಇದೆಯಲ್ಲ, ಇದು ಸರಿನಾ? ನೋಡು, ನೆನಪು ಮಾಡಿದ್ಲು. ಕ್ಷೀರಸಾಗರದಲ್ಲಿ ಆಲದೆಲೆಯ ಮೇಲೆ ಬಾಲರೂಪದಿ ನೀನು ಮಲಗಿ ಇರಲು. ನೋಡು, ಅವಾಗ ಪ್ರಳಯ ಆಗಿದೆ, ಎಲ್ಲ ಕಡೆಗೂ ಬರೀ ಹಾಲಿಂದೇ ಸಮುದ್ರ. ನೀನೇನು ಮಾಡಿದ್ದಿ? ಆಲದೆಲೆ ಮೇಲೆ ಭಗವನ್ ರೂಪದಲ್ಲಿ ಮಲಗಿದ್ದಿ. ನಾನೇನು ಮಾಡಿದ್ದೆ? ಬೇರೊಂದು ರೂಪದಲ್ಲಿ ಬದಿಯಲ್ಲಿ ಕುಳಿತು ನೀನು ಪಕ್ಕನೇ ಕೂತಿದ್ದೆ. ಇಬ್ಬರು ಏನು ಮಾಡ್ತಿದ್ವಿ? ಬಹಳ ಮೃದುವಾಗಿ ಮಾತನಾಡ್ತಾ ಇದ್ವಿ. ನೀನು ಸಹಿತ ಬಹಳ ಮೃದುವಾಗಿ ಮಾತಾಡ್ತಾ ಒಂದು ಮಾತನ್ನು ನನಗೆ ಅಪ್ಪಣೆ ರೂಪದಲ್ಲಿ ತಿಳಿಸಿದ್ದಿ. ನೀನೇನು ಹೇಳಿದ್ರು ನನ್ನ ಪಾಲಿಗೆ ಅಪ್ಪಣೆ ಅಲ್ವಾ? ನೀನು ನನ್ನ ದೇವ ಅಲ್ವಾ? ಭಕ್ತ ಭೀಷ್ಮಕನಿಗೆ ಪುತ್ರಿಯಾಗು ಎಂದೆನುತ್ತ ಅಪ್ಪಣೆ ಕೊಡಲು ನಾ ಅಲ್ಲಿ ಜನಿಸಿ ರುಕ್ಮಿಣಿ ಎನ್ನುತ್ತ ನಾಮಾಂಕಿತ ಪಡೆದೆ. ನೀನು ಆಲದ ಮೇಲೆ ಮಲಗಿದವನು ಬಾಲರೂಪದಲ್ಲಿ ನನಗೆ ಅಪ್ಪಣೆ ಮಾಡಿದ್ದಿ. ಹೋಗು, ದ್ವಾಪರ ಯುಗದಲ್ಲಿ ಎಲ್ಲಿ ವಿದರ್ಭ ದೇಶದ ರಾಜ ಇದ್ದಾನೆ ಭೀಷ್ಮಕ ಅಂತ, ಅವನಿಗೆ ಮಗಳ ಜನಿಸು ಅಂತ ನೀನು ಅಪ್ಪಣೆ ಅಂತೆ. ನಾನೇನು ಮಾಡಿದೆ? ಭೀಷ್ಮಕ ರಾಜನಿಗೆ ಮಗಳ ಹೊಡೆದೆ. ರುಕ್ಮಿಣಿ ಅನ್ನೋ ಹೆಸರು ನನಗೆ ಬಂತು. ನಾನು ಭೂಮಿಗೆ ಬಂದ ಮೇಲೆ ನೀನು ಬರಬೇಕು. ನಾನು ರುಕ್ಮಿಣಿಯಾಗಿ ಬಂದೆ, ನೀನು ಕೃಷ್ಣನಾಗಿ ಬಂದೆ. ಜನ್ಮದಲ್ಲೂ ನಾವಿಬ್ಬರು ಒಟ್ಟಾಗಲೇಬೇಕಲ್ವಾ? ನಾನು ಹೋಗಿದ್ದೆ ಯಾಕೆ? ನೀನು ಕೃಷ್ಣನಾಗ್ತೀಯ, ನಾನು ಪತಿ ಆಗ್ತೀಯ ಅಂತ. ಮಿಕ್ಕ ರಾಜರಿಗೆ ನಾ ತಕ್ಕ ಬಳೆ ಪೇಳು ಅಲ್ಲ. ಬೇರೆ ರಾಜರು ನನ್ನ ಕಡೆ ಕಣ್ಣೆತ್ತು ನೋಡೋಕ್ಕಾಗತ್ತಾ? ನನ್ನನ್ನು ಮದುವೆ ಆಗ್ಲಿಕ್ಕಾಗತ್ತಾ? ನೀನೇ ಹೇಳು, ಈ ಥರ ಹೇಳ್ಬೋದಾ? ಭಕ್ತವತ್ಸಲನೇ, ನೀ ಕರುಣಿಸೆಂದು. ಅಪ್ಪ, ನಾನು ಬೇಡ್ಕೊಂಡಿದ್ದೇನು? ನೀನು ಭಕ್ತವತ್ಸಲ, ನನಗೆ ಮಾತ್ರ ಅಲ್ಲ, ನಿನ್ನೆಲ್ಲ ಭಕ್ತರಿಗೂ ಕರುಣೆಯನ್ನು ತೋರುವಂಥವನು. ಸೃಷ್ಟಿ ಸ್ಥಿತಿಗಳಿಗೆ ನೀ ಕಾರಣನೆಂದು. ಅಪ್ಪ, ಜಗತ್ತಿನ ಸೃಷ್ಟಿಗಾಗಲಿ ಈ ಸ್ಥಿತಿಗತಿಗಳಿಗಾಗಲಿ ಎಲ್ಲದಕ್ಕೂ ನೀನೇ ಕಾರಣ. ಸರ್ವಶಕ್ತನಪ್ಪ, ರಕ್ಷಿಸೋ ಗೋಪಾಲ ವಿಠಲನೇ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡೆ. ನೀನು ಬಂದೆ, ನನಗೀಗ ಹಂಗಿಸ್ಬೋದಾ ಅಂಥೇಳಿ ಹೇಳಿದಾಗ ಕೃಷ್ಣ ಅವಳನ್ನು ಸಮಾಧಾನ ಮಾಡಿದ. ಅದನ್ನು ಮುಂದಿನ ನೋಡಿ. ಅಷ್ಟ ಲಕ್ಷ್ಮಿಯರೊಳು ಅಧಿಕಳು ನೀನೆಂದು ವಕ್ಕದೊಳಿಟ್ಟು ರಕ್ಷಿಸಿದ್ದೇನೆ. ರುಕ್ಮಿಣಿ ದೇವಿ, ಸಿಟ್ಟು ಮಾಡ್ಕೊಳ್ಬೇಡ, ಬೇಜಾರಾಗಬೇಡ.
ತಮಾಷೆಗೆ ಹೇಳಿದೆ ಕೇಳು. ನನಗೆ 8 ಜನ ರಾಣಿಯರು. ನೀನು, ಸತ್ಯಭಾಮ, ನೀಲ, ಭದ್ರೆ, ಮಿತ್ರಾವಿಂದೆ, ಕಾಳಿಂದಿ, ಲಕ್ಷ್ಮಣ ಮತ್ತು ಜಾಂಬವತಿ. ಆದರೆ 8 ಜನ ಇದ್ದರೂ ಸಹಿತ ನಿಜ ಹೇಳಬೇಕಂದ್ರೆ ನೀನೇ ನನಗೆ ಅತ್ಯಂತ ಪ್ರಿಯಳು. ನಾನು ಏನು ಮಾಡಿದ್ದೇನೆ, ನನ್ನ ಎದೆಯಲ್ಲಿಟ್ಕೊಂಡು ವಕ್ಷ ಇಲ್ಲಿ ನಿನ್ನನ್ನು ಇಟ್ಕೊಂಡು ತುಂಬ್ಕೊಂಡು ಬಿಟ್ಟಿದ್ದೇನೆ. ನೀನೇ ನನ್ನ ಪಟ್ಟದರಸಿ ಅಲ್ವಾ? ನೋಡು ನೋಡು, ಸತ್ಯಭಾಮೆ ಏನು ಮಾಡಿದ್ಲು? ಅವಳಿಗೆ ದುರಹಂಕಾರ, ಚೆಲುವೆ, ಸರಸಿ ಎಲ್ಲ ಸರಿ, ಆತ ದುರಹಂಕಾರ ಏನು ಮಾಡಿದ್ದಾಳೆ? ಕೊಟ್ಟಳು ದಾನವನು ಸುರಮುನಿಗೆ ಆ ಭಾಮೆ. ಸತ್ಯಭಾಮ ನಾರದ ಮುನಿ ಏನೋ ಮಾತಿನ ವ್ಯೂಹದಲ್ಲಿ ಸಿಕ್ಕೊಂಡು ನನ್ನನ್ನು ದಾನವಾಗಿ ಕೊಟ್ಟು ಬಿಟ್ಲು. ಮತ್ತು ನಾನು ಬರೋದು ಹೆಂಗೆ? ಅವಾಗ ಒಂದು ಉಪಾಯ ಆಯಿತು. ಏನದು? ನಾರದ ಮುನಿ ಹೇಳಿದರು, ದಾನ ತಗೊಳ್ಳೋ ಅಧಿಕಾರ ಬ್ರಾಹ್ಮಣನಿಗಿದೆ, ಕೊಡೋ ಅಧಿಕಾರ ಇಲ್ಲ. ಏನು ಮಾಡಬೇಕು ಅಂದಾಗ ತುಲಾಭಾರ, ಕೃಷ್ಣನ ತೂಕದ ಏನಾದರೂ ಕೊಟ್ಟುಬಿಡಿ ಅಂದಾಗ ಸತ್ಯಭಾಮೆ ದವಸ ಧಾನ್ಯ ಕೊಡೋ ಬದಲು ಏನು ಮಾಡಿದ್ಲು, ತನ್ನ ಹತ್ರ ಎಲ್ಲ ಬಂಗಾರ ಹಾಕಿದ್ಲು, ತೂಗ್ಲೇ ಇಲ್ಲ ತಕಡಿ. ಆಗೆಲ್ಲ ಗೋಳಾಡ್ತಾ ಇದ್ರು. ಆಗ ನಿನ್ನ ಹತ್ರ ಬಂದು ಬೇಡ್ಕೊಂಡ್ರು, ನೀನೇನು ಮಾಡಿದಿ? ಎಷ್ಟಾದರೂ ಗುಣವಂತೆ ಹೃದಯವಂತೆ ಅಲ್ವಾ, ನನಗೆ ಅತ್ಯಂತ ಪ್ರಿಯ ಅಲ್ವಾ, ನಾನು ಏನು ತೂಗ್ತೀನಿ, ನನ್ನ ತೂಕ ನಿನಗೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿತ್ತು, ನೀನೇನು ಮಾಡಿದೆ? ಕೃಷ್ಣ ಅಂತ ಕೈ ಮುಗಿದು ಒಂದು ತುಳಸಿ ದಳವನ್ನು ಹಾಕ್ತಿದ್ದಾಗೆ ತಕಡಿ ಎದ್ದು ಬಿಡ್ತು. ನೋಡು, ನೀನು ಶ್ರೇಷ್ಠಳಾದೆ, ಭಾಮಿಯ ಗರ್ವ ಇದರಿಂದ ಭಂಗವಾಯಿತು, ಹೌದಾ? ನೋಡು, ಸೀತೆಯ ರೂಪ ಧರಿಸಿ ಕೀರ್ತಿ ತಂದೆ ನೀನೇ. ತ್ರೇತಾಯುಗದಲ್ಲಿ ಏನಾದವಳು ಸೀತೆ ರೂಪ ಧರಿಸಿ ಇಡೀ ಲೋಕ ನಿನ್ನನ್ನು ಹೊಗಳೋಗಿ ಮಾಡಿಕೊಂಡೆ, ಹೌದಾ? ಗೋಕುಲದ ಸ್ತ್ರೀಯರಿಂದ ಅಧಿಕಳೆಂದು. ನೋಡು, ಇಡೀ ಗೋಕುಲದಲ್ಲಿ ಎಲ್ಲ ಸ್ತ್ರೀಯರಿಗಿಂತ ನೀನೇ ಹೆಚ್ಚು ಮಹಿಮೆಯನ್ನು ಹೊಂದಿರೋಳು. ಕೋಪ ಬಿಡೆ ಹಾಸ್ಯವನು. ನೀನು ಕೋಪ ಬಿಟ್ಟುಬಿಡು. ಯಾಕೆ ಕೋಪ ಮಾಡ್ಕೊಳ್ತೀಯ? ಏನೋ ತಮಾಷೆಗೆ ಹೇಳಿದೆ. ಲೋಕವನ್ನು ಸೃಷ್ಟಿಸಲು ನೀನೇ ಮಾಯೆ. ನೀನು ಸಾಮಾನ್ಯ ನೆನಪು ಮಾಡ್ಕೋ, ಇಡೀ ಈ ಲೋಕ ಸೃಷ್ಟಿಯಲ್ಲಿ ಮಾಯೆ ನೀನು ಅಂಥೇಳಿ ಗೋಪಾಲ ವಿಠಲ ಕೃಷ್ಣ ಕೈ ಹಿಡಿದು ಅವಳನ್ನು ಸಂತೈಸಿದ. ಆಗ ಮತ್ತೆ ಅವಳು ಈ ರೀತಿ ಹೇಳಿದ್ಲು, ಎಷ್ಟು ಜನ್ಮದಿ ತಪವಗೈದನೋ ನಾ ಕಾಣೆ, ಅಚ್ಯುತಾನಂತಗೆ ಅರಸಿಯಾದೆ. ಅಪ್ಪ ಪರಮಾತ್ಮ ಶ್ರೀಕೃಷ್ಣ ಶ್ರೀಹರಿ, ನಾನು ಎಷ್ಟೆಷ್ಟೋ ಜನ್ಮಗಳಲ್ಲಿ ತಪಸ್ಸು ಮಾಡಿ ಅಚ್ಯುತ ಅನಂತನಾದಂಥ ನಿನಗೆ ಮಡದಿಯಾಗಿದ್ದೀನಿ. ನೀನು ಕಪಟ ನಾಟಕ ಸೂತ್ರಧಾರಿ. 72 ಲೋಕಗಳ ಕುಕ್ಷಿಯಲ್ಲಿಟ್ಟು ಕಪಟ ಸೂತ್ರಧಾರಿಯಂತೆ ನಟಿಸುತ್ತಿರುವಿ. ಈ ಜಗತ್ತಿನಲ್ಲಿ 72 7 7 2 7 × 2 14. ಊರ್ಧ್ವಲೋಕ ಅಧೋಲೋಕ. ಊರ್ಧ್ವಲೋಕ ಮೇಲಿನ ಲೋಕಗಳು, ಕೆಳಗಿನ ಲೋಕಗಳೇಳು. ಊರ್ಧ್ವ ಲೋಕಗಳು ಭೂಲೋಕ, ಭವಲೋಕ, ಸ್ವರ್ಗಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಕೆಳಗಡೆದು ಅಧೋಲೋಕಗಳು ಅತಲ, ವಿತಲ, ಸುತಲ, ಮಹಾತಳ, ತಲಾತಲ, ರಸಾತಳ ಮತ್ತು ಪಾತಾಳ. ಈ 14 ಲೋಕಗಳನ್ನು ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಏನು ತಿಳಿದೇ ಇದ್ದಾಗೆ ನಟಿಸ್ತಾ ಇದೆಯಪ್ಪ. ಎಂಥ ಕಪಟ ನಾಟಕ ಸೂತ್ರಧಾರೆ ನೀನು. ಜಗದೀಶ, ಜಗತ್ತಿಗೆ ಒಡೆಯ ನೀನು. ಅರಕ್ಷಣವೂ ಆಗಲದೆ ನಾನು ಯಾವಾಗಲೂ ಸಹಿತ ಜನ್ಮಾಂತರಗಳಲ್ಲೂ ಒಂದು ಕ್ಷಣ ಆಗಲ್ಲದೆ ನಿನ್ನ ಜೊತೆಗೇ ಇರ್ತೀನಿ. ಆದರೆ ನನ್ನ ಅಜ್ಞಾನ ನೋಡು, ಉಗುರ ಕೊನೆ ಮಹಿಮೆ ತಿಳಿಯೋದು ಹೋದೆ. ನೀನು ಎಂತಹ ಘನ ಮಹಿಮ, ಆದರೆ ನಿನ್ನ ಮಹಿಮೆ ಉಗುರಿನಷ್ಟು ನನಗೆ ತಿಳಿಯಲಿಲ್ಲಪ್ಪ. ಎಂಥ ಅಜ್ಞಾನಿ ನಾನು. ನಿಮ್ಮ ನಾಭಿಲಿ ಪಡೆದ ಬ್ರಹ್ಮಬಲ್ಲನು ಮಹಿಮೆ. ನಿನ್ನ ನಾಭಿಯಲ್ಲಿ ಜನ್ಮ ತಾಳಿದ್ನಲ್ಲ, ಆ ಬ್ರಹ್ಮನಿಗೆ ಗೊತ್ತು ನಿನ್ನ ಮಹಿಮೆ ಏನು ಅಂತ. ನಿಮ್ಮ ಭಕ್ತ ವಾಯುಬಲ್ಲನಿದನು, ಆ ವಾಯುದೇವನಿಗೆ ಗೊತ್ತಪ್ಪ ನಿನ್ನ ಪರಮ ಭಕ್ತ. ಆದರೆ ಸರಸ್ವತಿ, ಭಾರತಿ, ಗರುಡ ಅಂದರೆ ಆದಿಶೇಷ, ಗರುಡ ನಿನ್ನ ವಾಹನ ಆದಿಶೇಷ, ರುದ್ರ, ಸುರಪತಿ ಯಾರು? ದೇವೇಂದ್ರ. ಮುಖ್ಯ ದೇವತೆಗಳಿಗೆಲ್ಲ ತೃಣಜೀವ, ಮೊದಲು ಕಮಲಜ. ಈ ಎಲ್ಲ ದೇವತೆಗಳಿರ್ಬೋದು, ಬ್ರಹ್ಮ ಇರ್ಬೋದು, ಯಾರಿಗೂ ಸಹಿತ ನಿಜಕ್ಕೂ ಸಹಿತ ನಿನ್ನ ಅಗಾಧ ಮಹಿಮೆ ಎಷ್ಟು ಅಂಥೇಳಿ ಎಣಸಕ್ಕೂ ಆಗಲ್ಲ. ಆದಿಶೇಷ ಸಹಸ್ರನಾಲಿಗೆ ಅವನ ಕೈಯಲ್ಲಾಗಲ್ಲ, ಯಾರ್ಯಾರಿಗೂ ಆಗಲ್ಲ. ನಾವೇನು ಅಂದ್ಕೊಳ್ತೀವೋ ಅದಕ್ಕಿಂತ ನಿನ್ನ ಶಕ್ತಿ, ಸಾಮರ್ಥ್ಯ, ಮಹಿಮೆ ಅಪಾರವಾದದ್ದು. ಈಗ ನಿಮ್ಮ ಗುಣವ ಘನಮಹಿಮ ಗೋಪಾಲ ವಿಠಲ ವಂದಿಸುವೆ. ಅಪ್ಪ ಗೋಪಾಲ ವಿಠಲ, ನಿನ್ನ ಘನಮಹಿಮೆಯನ್ನು ನಾವ್ಯಾರೂ ಅಳಿಲಾರ್ವಿ, ತಿಳಿಲಾರ್ವಿ. ಅಪ್ಪ ಮಹಾಮಹಿಮ ನಿನಗೆ ನಮೋ ನಮಃ ಅಂಥೇಳಿ ಯಾರು ರುಕ್ಮಿಣೀ ದೇವಿ ವಂದಿಸಿದ್ಲಂತ, ನಮಸ್ಕರಿಸ್ಬಿಟ್ಲಂತ. ನಮ್ಮ ಗೋಪಾಲ ವಿಠಲ ಸಂತೋಷದಿಂದ ಅವಳನ್ನು ಸಂತೈಸಿದ. ನೋಡಿ,
ನಮ್ಮ ಗೋಪಾಲದಾಸರು ಎಷ್ಟು ಸಣ್ಣದಾಗಿರುವಂಥ ಈ ಭಾಗದಲ್ಲಿ ಯಾರ ಈ ಗೋಪಾಲ ವಿಠಲನ ಘನೆ ಮಹಿಮೆಯನ್ನು ಹಾಡಿ ಹೊಗಳಿದ್ದಾರಲ್ವ ನೋಡಿ. ಇಂಥ ಹರಿದಾಸರು ಹೀಗೆ ಹೊಗಳಿ ಹಾಡಿ ತಮ್ಮ ಬದುಕನ್ನು ಶ್ರೇಷ್ಠರನ್ನು ಮಾಡಿಕೊಂಡ್ರು. ಇಂಥ ಏನದು ಕೀರ್ತನೆ ಓದಿ ನಮ್ಮ ಹೃದಯವನ್ನು ನಾವು ಏನು ಮಾಡೋಣ, ಶುದ್ಧ ಮಾಡ್ಕೊಳ್ಳೋಣ ಅಲ್ವಾ. ನಮಸ್ಕಾರ.